ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓಲ್ಡ್ ಕ್ವಶನ್ ಪೇಪರಿಂದ ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳನ್ನ ನಾನು ಅಲ್ಲಿ ನಿಮಗೆ ತೋರಿಸಿದ್ದೆ. ಸೊ ಇವತ್ತು ನಾನು ತಗೊಂಡಂತಹದ್ದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಓಕೆ, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್, ಶೇರ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ. ಹೌದಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಟಿ ಎಕ್ಸಾಮಿನೇಷನ್. ನಿಮ್ಮ ಸಮಯ ಅಂತೂ ತುಂಬಾ ಕಡಿಮೆ ಇದೆ. ಸೊ ಇಂಥ ಕ್ವಶನ್ಸ್ಗಳನ್ನ ಶಾರ್ಟ್ಕಟ್ಸ್ ಮುಖಾಂತರ ನೀವು ಅಭ್ಯಾಸ ಮಾಡಿದ್ದೆ ಆದರೆ ಎಕ್ಸಾಮಿನೇಷನಲ್ಲಿ ಬೇಗನೆ ನಿಮಗೇನಾಗ್ತದೆ, ಕ್ವಶನ್ ನೋಡಿದ ತಕ್ಷಣ ನಿಮಗೆ ಅದು ನೆನಪಾಗ್ತದೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಥಮೆಟಿಕ್ಸ್ HCF LCM ಕ್ವಶನ್ ಬಂದೇ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇರುತ್ತೆ. ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಬಗ್ಗೆ, ಓಕೆ, ಕ್ಯೂಬ್ ವಾಲ್ಯೂಮು, ಓಕೆ, ಈ ರೀತಿ ಕ್ವಶನ್ಸ್ಗಳು ಬಂದಿರ್ತವೆ. ಸೊ ಇದರ ಆನ್ಸರ್ಸ್ಗಳನ್ನ ನೋಡೋಣ ಒನ್ ಬೈ ಒನ್. ಓಕೆ, HCF ಆಫ್ 12 and 18 ಈಸ್ ಏನಾಗ್ತದೆ, 6 ಆಗ್ತದೆ. LCM ಇದ್ದಿದ್ದು 36 ಆಗ್ತದೆ. 36 ಆಗ್ತದೆ. ಇದರದ್ದು HCF ಇದ್ದಿದ್ದು 6, LCM ಇದ್ದಿದ್ದು 36 ಆಗ್ತದೆ. ಲೆಕ್ಕ ಮಾಡಿ ನೀವು ನೋಡ್ರಿ. ಹೌದಾ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ನೀವು ಕ್ಯಾಲ್ಕುಲೇಷನ್ನ ಮನೆಯಲ್ಲಿ ಮಾಡಿ. SI ಫಾರ್ಮುಲಾ ಏನಾಗ್ತದೆ, ಅದು SI = P × R × T / 100. P × R × T / 100. ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಏನು ಬರ್ತದೆ ಇಲ್ಲಿ, 1/2 × ಬೇಸ್ × ಹೈಟ್. 1/2 × ಬೇಸ್ × ಹೈಟ್. ಟ್ರಯಾಂಗಲ್ ಏರಿಯಾದು 1/2 × ಬೇಸ್ × ಹೈಟ್. ಕ್ಯೂಬ್ ವ್ಯಾಲ್ಯೂಮದ್ದು A ಕ್ಯೂಬ್ ಈಸ್ 6 ಕ್ಯೂಬ್. ಕ್ಯೂಬ್ದು 6 ಕೊಟ್ಟಾರೆ. 6 ಕ್ಯೂಬ್ = 216 cm ಕ್ಯೂಬ್ ಆಗ್ತದೆ. 12% ಆಫ್ 450 ಅಂತಂದರೆ 450 × 20 / 100. ಪರ್ಸೆಂಟ್ ತೆಗಿಬೇಕಾದ್ರೆ 90 ಇದ್ದಿದ್ದು ಸರಿಯಾದ ಉತ್ತರ. ರೇಷಿಯೋ 2:3 ಆಫ್ 60 ಅಂತ ಕೇಳ್ತಾರೆ. ಟೋಟಲ್ ಪಾರ್ಟ್ಸ್ ಇದ್ದಿದ್ದು ಎಷ್ಟಿದಾವೆ ಇಲ್ಲಿ, 5 ಅದಾವು. 2 ಪಾರ್ಟ್ಸು 24, 3 ಪಾರ್ಟ್ಸು 36. ಲೀನಿಯರ್ ಇಕ್ವೇಷನ್ ಎಕ್ಸಾಂಪಲು 2x + 3 = 7. ಸ್ಕ್ವೇರ್ ಪೆರಿಮೀಟರ್ ಈಸ್ 4 × ಸೈಡ್ಸ್. ಬಾರ್ ಅಂತೂ ಕ್ವಶನ್ನಲ್ಲಿ ಬಂದೇ ಬರ್ತದೆ, ಬಟ್ ಅವರು ಡೇಟಾವನ್ನು ಕೊಟ್ಟಿರ್ತಾರೆ. ಆ ಡೇಟಾದ ಮುಖಾಂತರ ನೀವು ಅಲ್ಲಿ ಏನು ಮಾಡಬಹುದು, ಮೆನ್ಷನನ್ನು ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಪ್ರಾಫಿಟ್ ಆರ್ ಲಾಸ್. ಇದು CP is 100, SP is 120, ಪ್ರಾಫಿಟ್ is 20. ಓಕೆ, ಈ ರೀತಿ ಕ್ಯಾಲ್ಕುಲೇಷನ್ನ ನೀವು ಮಾಡಬಹುದು. ಸೈನ್ಸ್ನಲ್ಲಿ ಬಯಾಲಜಿ ಕ್ವಶನ್ಸು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಈ ರೀತಿ ಕ್ವಶನ್ಸನ್ನು ಕೊಟ್ಟಿದ್ದಾರೆ. 5 ಕ್ವಶನ್ಸು. ದೇ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ವಿಚ್ ಈಸ್ ಟೇಕನ್ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್. ನಾವು ಕಮ್ ಟು ಬಯಾಲಜಿ ಹಿಯರ್. ಫೋಟೋಸಿಂಥಸಿಸ್ ಅಂಶಗಳು ಏನೇನು ಬರ್ತಾವೆ, ದಟ್ ಈಸ್ ಸನ್ಲೈಟ್, ಕ್ಲೋರೋಫಿಲ್, pigment is very important for the photosynthesis process that is present in a leaf. That's why leaf is in green color. Chlorophyll pigment ಇರುವುದರಿಂದ leaf ಇದ್ದಿದ್ದು green color ಇರ್ತದೆ. That is chlorophyll pigment. Carbon dioxide is also necessary for this, and water content. This 4 is main important ಅಂಶಗಳು ಇವು. ಓಕೆ, 4 ಅಂಶಗಳು: ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಹ್ಯೂಮನ್ ಹಾರ್ಟ್ ಚೇಂಬರ್ is how many human heart chambers are present in humans? 4 chambers. 2 auricle, 2 ventricle. Okay, 2 auricle, 2 ventricle. Okay, if you draw human heart, okay, ಹ್ಯೂಮನ್ ಹಾರ್ಟ್ ಡ್ರಾ ಮಾಡಿದ್ರಪ್ಪ ಅಂತಂದರೆ 2 ಆರಿಕಲ್ಲು 2 ವೆಂಟ್ರಿಕಲ್ಲು ಬರ್ತಾವೆ. ಹೌದಾ, 2 ಆರಿಕಲ್ಗಳು 2 ವೆಂಟ್ರಿಕಲ್ಗಳು. ಈ ರೀತಿ ಹ್ಯೂಮನ್ ಹಾರ್ಟನ್ನು ನೋಡ್ತೀವಿ ನಾವು. ನೆಕ್ಸ್ಟ್ ಫುಡ್ ಚೈನ್ ಉದಾಹರಣೆ, ಗ್ರಾಸನ್ನು ಗ್ರಾಸ್ ಹೂಪರ್ ತಿಂತದ, ಗ್ರಾಸ್ ಹೂಪರ್ನ ಫ್ರಾಗ್ ತಿಂತದ, ಫ್ರಾಗನ್ನು ಸ್ನೇಕ್ ತಿಂತದ, ಸ್ನೇಕನ್ನು ಈಗಲ್ ತಿಂತದ. ದಟ್ ಈಸ್ ಫುಡ್ ಚೈನ್.
ಬೀಜೋತ್ಪತ್ತಿಗೆ ಬೇಕಾದವು ನೀರು, ಗಾಳಿ, ತಾಪಮಾನ. ಬೀಜ ಉತ್ಪಾದನೆ ಆಗಬೇಕಾದ್ರೆ ನೀರು ಸರಿಯಾದ ಪ್ರಮಾಣದಲ್ಲಿರಬಹುದು, ಗಾಳಿ ಸರಿಯಾದ ಪ್ರಮಾಣದಲ್ಲಿರಬೇಕು. ಅದಕ್ಕೆ ತಕ್ಕಂತೆ ತಾಪಮಾನ ಇತ್ತಂದ್ರೆ ಮಾತ್ರ ಬೀಜ ಇದ್ದು ಬೆಳವಣಿಗೆ ಆಗ್ತದೆ. ರೀಪ್ರೊಡಕ್ಷನ್ 2 ಪ್ರಕಾರಗಳು ಕಾಣ್ತೀವಿ: ಲೈಂಗಿಕ ಸೆಕ್ಷುವಲ್ ಆ್ಯಂಡ್ ಅಸೆಕ್ಷುವಲ್. ಲೈಂಗಿಕ ಮತ್ತು ಅಲೈಂಗಿಕ, ಸೆಕ್ಷುವಲ್ ಆ್ಯಂಡ್ ಅಸೆಕ್ಷುವಲ್ ಮೆಥಡ್. ಓಕೆ, ಅದರಲ್ಲಿ ಮತ್ತೆ ಸೆಕ್ಷನ್ಸ್ಗಳು ಬರ್ತಾವೆ, ಅದನ್ನು ಕೂಡ ನೀವು ನೋಡ್ಕೋಬೇಕು ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಫಿಸಿಕ್ಸ್ ಈಸ್ ಫೋರ್ಸ್. ಪುಷ್ ಆರ್ ಪುಲ್, ವಿ ಕಾಲ್ ಇಟ್ ಆಸ್ ಅ force. Reflection के example is mirror. Conductors and insulator. Conductor example is copper and iron. Insulator rubber and plastic. ಸರ್ಕ್ಯೂಟ್ ಡಯಾಗ್ರಾಮ್ ಬ್ಯಾಟ್ರಿ ಇರ್ತದೆ, ವೈರ್ ಇರ್ತದೆ, ಬಲ್ಬ್ ಇರ್ತದೆ, ಸ್ವಿಚ್ ಇರ್ತದೆ. ಈ 4 ಕಂಟೆಂಟನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮನ್ನು ಹಾಕಬೇಕಾಗ್ತದೆ. ಸ್ಪೀಡ್ ಫಾರ್ಮುಲಾ: ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ನೆಕ್ಸ್ಟ್ ಒನ್ ಇಸ್ ಕೆಮಿಸ್ಟ್ರಿ. ಆಸಿಡ್ ಮತ್ತು ಬೇಸ್ದ ವ್ಯತ್ಯಾಸ ಏನಿರ್ತೈತೆ? ಆಸಿಡ್ ಈಸ್ H+ ಅಯಾನನ್ನು ಹೊಂದಿರ್ತೈತಿ, ಸೋರ್ ಆಗಿರ್ತೈತಿ. ಸೋರ್ ಮೀನ್ಸ್ ಕಹಿ ಆಗಿರ್ತದೆ. ಬೇಸ್ ಈಸ್ OH- ಅಯಾನ ಬಿಟರ್ ಆಗಿರ್ತದೆ ಮತ್ತು ಸೋಪಿ ಆಗಿರ್ತದೆ. ಫಿಸಿಕಲ್ ಚೇಂಜಿಗೆ ಉದಾಹರಣೆ ನೀರು. ಐಸ್ ಇದ್ದಿದ್ದು ಕರಗಿ ನೀರಾಗ್ತದೆ, ನೀರಿದ್ದು ಐಸ್ ಆಗಿ ಪರಿವರ್ತದೆ. ದಟ್ ಈಸ್ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಮೆಟಲ್ಸು ಲಕ್ಷಣಗಳು: ಮಿಣುಕು, ತಾಪಮಾನಕ್ಕೆ ಭಾಗಿಸಬಹುದು. ಸಪ್ರೇಷನ್ ಎಕ್ಸಾಂಪಲ್: ಫಿಲ್ಟ್ರೇಷನ್, ಇವ್ಯಾಪೊರೇಷನ್, decantation, hand picking. These are the some important questions which is from maths, physics, chemistry and biology. I hope this video is little bit informative for you all. All the best for your TT examination. Okay, 90+ ಅನ್ನು ಮಾಡಿ ಪಾಸ್ ಆಗಿ. ಬಿಕಾಸ್ ಆಫ್ಟರ್ ದಿಸ್ ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ಸು ಬಹಳಷ್ಟು 100% ಅನ್ನೋಕ್ಕಿಂತ 98% ಚಾನ್ಸಸ್ ಇದೆ ಕಾಲ್ಫಾರ್ಮ್ ಆಗೋದು. ಸೊ ಅದಕ್ಕಾಗಿ ನೀವು ಎಲ್ಲ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.